ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಮ್ಯಾ ದೇವು. ನಾನು ನಿಮ್ಮ ಪ್ರೀತಿಯ ದೇವು. ನಾನು ನಿಮ್ಮ ಪ್ರೀತಿಯ ರಮ್ಯಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾನು ಚೆನ್ನಾಗಿದ್ದೀನಿ. ನೀನು? ನಾನು ಸೂಪರ್ ಆಗಿದ್ದೀನಿ. ಬಟ್ ಎಕ್ಸಾಮ್ಸ್ ಇದೆ, ಅದು ಬೇಜಾರು. ನಿಮ್ಗೇನು ಬಿಡ್ರಪ್ಪ, ಇಂಜಿನಿಯರ್ ಕಾಪಿ ಹೊಡೆದ್ರು ಆಗುತ್ತೆ. ನಮ್ಮದೇ ಪಿ ಯುನೇ ಕಾಪಿ ಹೊಡಿಯೋಕ್ಕಾಗಲ್ಲ. ಆದರೂ ನಾವು ಬಿಡ್ತೀವ, ಕಾಪಿ ಹೊಡಿತಾನೆ ಇರ್ತೀವಿ. ಹೋಪ್ ಅಂತ ಅಲ್ಲ, ನಿಜ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಚೆನ್ನಾಗಿದ್ದೀವಿ. ಫಸ್ಟು ವೀಡಿಯೋಸ್ಗೆ ತುಂಬ ಚೆನ್ನಾಗಿ ಲೈಕ್ಸು, ವ್ಯೂಸು, ಕಮೆಂಟ್ಸ್ ಎಲ್ಲ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. 1 ವೀಕಿಂದ ಯಾವ ವೀಡಿಯೋಸ್ ಕೂಡ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ರೀಸನ್ ಮೊದಲೇ ಹೇಳಿದ್ದು ನಿಮಗೆ, ನಮಗೆ ಎಕ್ಸಾಮ್ಸ್ ಇದೆ ಅಂತ. ಹೌದು, ಎಕ್ಸಾಮ್ಸ್ ಇರೋದ್ರಿಂದ ನಾವು ಯಾವ ವೀಡಿಯೋಸ್ ಕೂಡ ಮಾಡೋಕ್ಕಾಗಿಲ್ಲ, ಅಪ್ಲೋಡ್ ಕೂಡ ಮಾಡೋಕ್ಕಾಗಿಲ್ಲ. ಸಾರಿ ಫಾರ್ ದ್ಯಾಟ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗದೆ ಯಾರು ವಿಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಅಂತ ಕೇಳ್ತೀವಿ. ಆ್ಯಂಡ್ ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಂದರೆ, ನಾವು ಯೂಟ್ಯೂಬ್ ಎಲ್ಲ ನೋಡಬೇಕಾದ್ರೆ ಯಾಕೆ ನಾವು ಮಾಡಬಾರ್ದು ಅನ್ನೋ ಥರ ಇತ್ತು. ಗೈಸ್, ಇವಳು ಜಾಸ್ತಿ ನೋಡ್ತೀನಿ. ನಾನು ಯೂಟ್ಯೂಬಲ್ಲೆಲ್ಲ ಜಾಸ್ತಿ ಅಷ್ಟೊಂದು ವ್ಲಾಗ್ಸ್ ಎಲ್ಲ ಏನೂ ನೋಡಲ್ಲ. ಇವಳೇ ಜಾಸ್ತಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮನೆ ಕೂತ್ರು ನೋಡ್ತಾನೆ ಇರ್ತಾಳೆ. ನಾವು ಏನಿದ್ರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿಕೊಂಡು ಇರ್ತೀವಿ. ಇವರೇ ಜಾಸ್ತಿ ಯೂಟ್ಯೂಬ್ ಯೂಸ್ ಮಾಡೋದು. ಹೌದು, ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ನೋಡ್ತಿದ್ವಲ್ಲ, ನಾವು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಪ್ಲ್ಯಾನ್ಸ್ ಇಟ್ಕೊಂಡು ಮತ್ತೆ ಸ್ವಲ್ಪ ವೀಡಿಯೋಸ್ ಮಾಡಬೇಕು ಅನ್ನೋ ಥರ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಬಟ್ ನಮಗೆ ಗೊತ್ತಾಗ್ತಿಲ್ಲ ಎಷ್ಟು ಚೆನ್ನಾಗಿ ರೀಚ್ ಆಗ್ತೀವಿ ನಾವು ನಿಮ್ಮನ್ನ ಅಂತ. ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಐಡಿಯಾಸ್ ಇದ್ದರೆ, ನಮ್ಗೆ ಏನಾದರೂ ಸಜೆಸ್ಟ್ ಮಾಡಬೇಕು ಅನ್ನೋ ಥರ ಇದ್ದರೆ ಪ್ಲೀಸ್ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅದನ್ನ ಓದಿ ನಾವು ಮಾಡ್ತೀವಿ ವಿಡಿಯೋಸು. ನನಗೆ ಒಂದು ದೊಡ್ಡ ಆಸೆ ಇದೆ, ಇವ್ನಿಗೊಂದು ಚಾಲೆಂಜ್ ಕೊಡಬೇಕು. ಆ ಚಾಲೆಂಜ್ ಏನಂತ ಅಂದರೆ, ಅದೇ ಕೇಳ್ತೀನಿ ಕೇಳಿಸ್ಕೊ. ಅದೇ 1 ಡೇ ವಿತೌಟ್ ಫೋನ್ ಇರಬೇಕು 24 hours. ಆ ಚಾಲೆಂಜ್ ನಂಗೆ ಕೊಡಬೇಕು ಅಂತ ಆಸೆ ಇದೆ. ಸೊ ನೀವು ಕಮೆಂಟ್ ಮಾಡಿ ಆ ಚಾಲೆಂಜ್ ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಆದರೂ ಇವನು ಚಾಲೆಂಜ್ಗೆ ಎಕ್ಸೆಪ್ಟ್ ಮಾಡಿ ಮಾಡ್ತಾನೆ ಅಂತ ಅನ್ಕೋತೀವಿ. ಪ್ಲೀಸ್ ಆ ಚಾಲೆಂಜಲ್ಲಿ ಗೆದ್ರೆ ಏನು ಕೊಡ್ತೀಯಾ ಕೇಳು ಫಸ್ಟು. ಗೈಸ್, ಆ ಚಾಲೆಂಜಲ್ಲಿ ಹೆಂಗ್ ಕೊಡ್ತಾಳೆ ಅಂತ ಆ ಚಾಲೆಂಜ್ ವಿಡಿಯೋ ಮಾಡ್ಬೇಕಾದ್ರೆ ಅದು ಏನ್ ಕೊಡ್ತೀನಿ ವಿನ್ ಆದ್ರೆ ಅಂತ ಶೇರ್ ಮಾಡ್ಕೋತೀನಿ. ನೋಡೋಣ ಗೈಸ್, ಇದು ಯಾವತ್ತು ಇಡ್ತಾಳ ನೋಡೋಣ. ಯಾವತ್ತು ಇಡ್ತೀಯ? ಅವರು ಆ ವಿಡಿಯೋ ಅಪ್ಲೋಡ್ ಮಾಡಿ ಅಂದ್ರೆ ಅದನ್ನ ಮಾಡು. ನೆಕ್ಸ್ಟ್ ಯಾಕೆ ಇಷ್ಟು ದಿನ ಡಿಲೇ ಆಯ್ತು ಅಂದರೆ, ಹೌದು 1 ವೀಕ್ ಎಕ್ಸಾಮ್ ಕಂಟಿನ್ಯೂಸ್ ಆಗಿತ್ತು. ನಮಗೆ ಮಾಡೋಕ್ಕಾಗಿಲ್ಲ. ನನಗಿದ್ದಾಗ ಅವ್ನಿಗಿರ್ತಿರ್ಲಿಲ್ಲ, ಅವ್ನಿಗಿದ್ದಾಗ ನನಗಿರ್ತಿರ್ಲಿಲ್ಲ. ಸೊ ಇಬ್ರಿಗೂ ಫ್ರೀ ಆಗಿ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ವಿಡಿಯೋ ಮಾಡಬೇಕು ಅಂತಲೇ ಬಂದು ವಿಡಿಯೋ ಮಾಡ್ತಿದ್ದೀವಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಥ್ಯಾಂಕ್ ಯು. ಫಸ್ಟು ವೀಡಿಯೋಸ್ಗೆ ತುಂಬ ಚೆನ್ನಾಗಿ ವ್ಯೂ ಸಿಕ್ಕಿದೆ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಿದ್ದೀನಿ. ಆ್ಯಂಡ್ ಏನು ಏಮು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಕ್ಕೆ? ಗೈಸ್, ನನಗೆ ಯಾವ ಏನು ಇಲ್ಲ ಯೂಟ್ಯೂಬು ಸ್ಟಾರ್ಟ್ ಮಾಡಬೇಕು ಆ ಥರ ಏನು. ಮನೇಲಿ ನಮ್ಮ ಮಮ್ಮಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀವಿ ಮಮ್ಮಿ ಅಂದಿದ ತಕ್ಷಣ ನಮ್ಮ ಮಮ್ಮಿ ಪರವಾಗಿಲ್ಲ ಮಾಡಿ. ನಮ್ಮ ಮಮ್ಮಿ ಫ್ರೆಂಡು ಯಾರೋ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರು ಅಂತಿದ್ರು ಅವರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, ಯಾಕೆ ನೀವು ಏನಾದರೂ ಮಾಡ್ಬೋದಲ್ಲ ಅನ್ನೋ ಥರ ಅವ್ರ ಮೈಂಡಲ್ಲಿ ಇತ್ತು. ನಾವು ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಅವ್ರೇನು ಬೇಡ ಆ ಥರ ಏನಂದಿಲ್ಲ, ಮಾಡಿ ಅಂತಲೇ ಅಂದಿತ್ತು. ಆ್ಯಂಡ್ ನಮ್ಮ ಪಪ್ಪ ಕೂಡ ಅಷ್ಟೇ, ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ನಮ್ಮ ಮಮ್ಮಿ ಕೂಡ ಅಷ್ಟೇ, ನಾನು ಸಬ್ಸ್ಕ್ರೈಬ್ ಮಾಡಿಸ್ತೀನಿ ನನ್ನ ಫ್ರೆಂಡ್ಸ್ ಹತ್ರ ಅನ್ನೋ ಥರನೇ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ ನನ್ನ ಫ್ಯಾಮಿಲಿಯಲ್ಲಿ ಕೂಡ. ಆ್ಯಂಡ್ ನೀವು ಸಪೋರ್ಟಿವ್ ಆಗಿದ್ದು ಸಬ್ಸ್ಕ್ರೈಬ್ ಆಗ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮಾತಾಡು. ಆ್ಯಂಡ್ ಫಸ್ಟು ವಿಡಿಯೋಸಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀವಿ. ಇವನೇ ಬಂದ. ಆ್ಯಂಡ್ ಕಮೆಂಟ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಶೇರ್ ಮಾಡಿದ್ರು. ಫಸ್ಟ್ ವಿಡಿಯೋ ಫುಲ್ ಮಾಸ್ ಆಗಿ ಬಂದ, ಸೆಕೆಂಡ್ ವಿಡಿಯೋ ಸ್ವಲ್ಪ ಡಲ್ ಆಗಿದ್ದ ಅಂತ. ಗಾಯ್ಸ್, ಅದು ಏನಂದ್ರೆ ಸೆಕೆಂಡ್ ವಿಡಿಯೋಯಿಂದ ಎಕ್ಸಾಮ್ ಬೇರೆ ಇತ್ತಲ್ಲ, ಅದು ಫುಲ್ ಟೆನ್ಷನ್ ಎಲ್ಲ ಎದುರಿಸ್ತಾ ಇದ್ದು. ಪೇಪರ್ ಟಫ್ ಇರುತ್ತೆ, ಅದಿರುತ್ತೆ ಇದಿರುತ್ತೆ ಅಂತ. ಆದರೂ ಫಿಸಿಕ್ಸು ತುಂಬ ಕಷ್ಟ ಆಯಿತು. ಏನೇನೋ ಕೊಟ್ಬಿಟ್ಟಿದ್ರು, ಆದ್ರೂ ಬರ್ದಿದ್ದೀವಿ. ಹೆಂಗೆ ಆ ಥರ ಟೆನ್ಷನಿಂದಲೇ ನಾನು ಒಂದು ಸ್ವಲ್ಪ ಮಾಸ್ ಆಗಿಂದ ಕ್ಲಾಸ್ ಆಗಿ ಬಂದಿದ್ದಿಲ್ಲ ಅಂದರೆ ಮಾಸ್. ಗೈಸ್, ಇದೊಂದು ಎಕ್ಸಾಮ್ ಮುಗಿಲಿ ಅಂತ ಕಾಯ್ತಿದ್ದೀನಿ. ಆಮೇಲೆ ನಮ್ಮನ್ನ ಯಾರು ಏನು ಕೇಳಂಗೆ ಇಲ್ಲ, ಅಷ್ಟೇ. ಆ್ಯಂಡ್ ನಮ್ಗೆ ಏನಂದರೆ ನಿಮ್ಮ ಎಲ್ಲರಿಗೂ ಒಂದು ಒಳ್ಳೆ ರೀತಿಲಿ ನಿಮ್ಮನ್ನೆಲ್ಲ ರೀಚ್ ಆಗಬೇಕು. ನಾಟ್ ಇನ್ ಅ ಬ್ಯಾಡ್ ವೇ, ಒಂದು ಒಳ್ಳೆ ರೀತಿಲಿ ನಿಮ್ಮನ್ನೆಲ್ಲ ನಾವು ರೀಚ್ ಆಗಬೇಕು ಅನ್ನೋದೇ ಒಂದು ದೊಡ್ಡ ಏನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ. ಆ್ಯಂಡ್ ಅಷ್ಟೇ, ನಮ್ಮ ಕಡೆಯಿಂದ ನಿಮ್ಗೆ ಏನು ಸಿಗುತ್ತೆ ಅಂದರೆ ಎಂಟರ್ಟೈನ್ಮೆಂಟ್. ನಾನು ಇವನು ಸೇರಿದ್ರೆ ನಮ್ಮ ಮನೇಲಿ ಫುಲ್ಲು ಜಗಳ
ಮಾಡಿಸ್ತಾರೆ, ಸೈಕ್ ಮಾಡಿಕೊಟ್ಟು ಇಬ್ಬರು ಇರ್ತೀವಿ. ಇವನೇನೋ ಒಂದು ಕಮೆಂಟ್ ಪಾಸ್ ಮಾಡಿದ್ರೆ ನಾನು ಅದಕ್ಕೆ 2 ಕಮೆಂಟ್ ಪಾಸ್ ಮಾಡ್ತೀನಿ, ಅವ್ನು ಅದಕ್ಕೆ 3 ಕಮೆಂಟ್ ಪಾಸ್ ಮಾಡ್ತಾರೆ. ಇಬ್ಬರು ಕಮೆಂಟ್ ಪಾಸ್ ಮಾಡ್ತಿರ್ತೀವಿ. ಫುಲ್ ಸೈಕ್ ಆಗಿರುತ್ತೆ. ಹೌದು, ಐ ಹೋಪ್ ಅದನ್ನೆಲ್ಲ ಕ್ಲಿಪ್ಪಿಂಗ್ಸು ವೀಡಿಯೋಸ್ ಮಾಡ್ಕೋತೀವಿ ಸ್ವಲ್ಪ ದಿನ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿ. ಅದಾದಮೇಲೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ನಿಮ್ಮ ಸಪೋರ್ಟಿವ್ ಯಾವಾಗಲೂ ಇದೇ ಥರ ಟಿಲ್ ಲಾಸ್ಟ್ ಇರಲಿ ಅಂತ ಕೇಳ್ಕೊತೀವಿ. ಹೌದು, ಈ ಫಸ್ಟು ವೀಡಿಯೋಸು ಮಾಡಿದ್ದ ನಾನು ವೀಡಿಯೋಗೆ ಬಂದಿರಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್. ಇವಾಗ ನಾನು ವೀಡಿಯೋಗೆ ಬರ್ತೀನಿ. ಇನ್ನು ಪ್ರತಿ ಒಂದು ವೀಡಿಯೋಸಲ್ಲೂ ನಾನು ಇವನು ಸೇರಿ ಮಾಡ್ತೀವಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಆ ಥರ ಏನಾದರೂ ಇದ್ದರೆ ಅವರು ಸೇರಿಕೊಂಡು ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಮಾಡ್ತಾರೆ. ಹೌದು. ಆ್ಯಂಡ್ ಹೌದು, ಇವನೇನು ಮಾತಾಡ್ತಿಲ್ಲ ಅಂದರೆ ಹೌದು, ಇವನೇನು ಮಾತಾಡಲ್ಲ ಜಾಸ್ತಿ. ಹೌದಾ? ಹೌದು, ನಮ್ಗೊಂಥರ ನಾವು ಪೀಸ್ ಆಗಿರ್ತೀವಿ. ಬಟ್ ನಾವು ಚೆನ್ನಾಗಿ ಜಾಸ್ತಿ ಮಾತಾಡ್ತೀವಿ. ನಾವು ಮಾತಾಡೋದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಗೈಸ್ ಮಾತಾಡಕ್ ನಿಂತ್ರೆ ಒಟ ಒಳ್ಳೆ ಕಪ್ಪೆ ಮಾತಾಡ್ತಾಳೆ ಆ ಥರ ಮಾತಾಡ್ತಾ ಇರ್ತಾಳೆ. ತಲೆನೋವು ಬಂದ್ಬಿಡುತ್ತೆ ನಂಗಂತ. ಇಲ್ಲ ಫ್ರೆಂಡ್ಸ್, ಇದು ಸುಮ್ಮನೆ ಸುಳ್ಳು ಹೇಳ್ತಿದ್ದೆ ನಾನು. ಯಾಕ್ ಅಂದ್ರೆ ಯಾವಾಗ ಬರ್ತೀವಿ ಅನ್ನೋ ತರ ಮನ್ಸಲ್ಲಿ ಇರುತ್ತೆ. ಅದೇ ಚಾನ್ಸೇ ಇಲ್ಲ ಎಲ್ಲ ಸುಳ್ಳು ಹೇಳ್ತಾಳೆ. ಒಟ ಅಂತ ಇರ್ತಾರೆ. ನಿಮ್ಗೆ ಗೊತ್ತಲ್ಲಪ್ಪ, ನಿಮ್ ಬ್ಯಾಚಲ್ಲಿ ಇರ್ತಾರಲ್ಲ ಒಟ ಅಂತ ಕಪ್ಪೆ ತರ ಒಟ ಆಡ್ತಾ ಇರ್ತಾರಲ್ಲ. ಫ್ರೆಂಡ್ಸ್, ನಮ್ಗೆ ಎಲ್ಲಿದ್ರು ಮಾತಾಡ್ಕೊಂಡು ಚೆನ್ನಾಗಿ ಇರ್ಬೇಕು. ಈ ತರ ಮಾತಾಡ್ಬೇಕು ಅಂತ ಮಾತೆ ಜೀವನ ಆ ಥರ ಎಲ್ಲ ಇರಬಾರ್ದು. ಮಾತೆ ಜೀವನ ಅಲ್ಲ, ಜೀವನ ಇರೋದಕ್ಕೆ ಮಾತಾಡ್ತಿದೀವಿ. ಆ್ಯಂಡ್ ನಮ್ಮ ಮಾತಿಂದ ನಿಮ್ಗೆ ಯಾರಿಗೂ ಡಿಸ್ಟರ್ಬೆನ್ಸ್ ಎಲ್ಲ ಅನಿಸುತ್ತೆ. ಅಯ್ಯೋ, ಅಷ್ಟೇ. ಫಸ್ಟ್ ಸ್ಟಾರ್ಟಿಂಗು ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಭಯ ಥರ ಖಂಡಿತ. ಹೌದು. ಏಕೆ ನಾವು ನಿಮ್ಗೆ ಯಾವ ಥರ ರೀಚ್ ಆಗ್ತೀವಿ, ನೀವು ನಮ್ಮನ್ನ ಏನಂತ ಅನ್ಕೋತೀರ, ಆ ಥರ ಎಲ್ಲ ಭಯ ಅಂತೂ ಹೌದು ಇದ್ದೇ ಇರುತ್ತೆ. ಇದೇ ಕೂಡ ಇವನಿಗೂ ಫಸ್ಟ್ ವಿಡಿಯೋಗೆ ಅದೇ ಥರ ಆಗಿತ್ತು. ಇವನು ಅಪ್ಲೋಡ್ ಮಾಡೋದು ಬೇಡವಾ ಅನ್ನೋ ಥರನೇ ಕ್ವಶನ್ ಮಾರ್ಕ್ ಇಟ್ಕೊಂಡೆ ಅಪ್ಲೋಡ್ ಮಾಡಿದ್ದು. ಇವಾಗ ನನಗೂ ಕೂಡ ಅದೇ ಭಯ ಇದೆ. ವಿಡಿಯೋ ಬರ್ತಿರೋದ್ರಿಂದ ಏನಾದರೂ ಲೈಕ್ ಇಷ್ಟ ಆಗುತ್ತಾ ಇಲ್ವೋ ಅನ್ನೋ ಥರ. ಆ ಥರ ಏನು ಅನ್ಸಲ್ಲ ಅನಿಸುತ್ತೆ. ಇಷ್ಟ ಪಡ್ತೀರಾ ಅನ್ಕೋತೀನಿ. ಬೇರೆಯವ್ರನ್ನೆಲ್ಲ ಹೇಗೆ ಸಪೋರ್ಟ್ ಮಾಡಿ ಬೆಳೆಸ್ತಿದ್ದೀರಾ ಅದೇ ಥರ ನಮಗೂ ಸಪೋರ್ಟ್ ಮಾಡಿ. ಏನಂತೀಯ? ಹೌದು, ಇದಂತೂ ನಿಜ. ಮಾಡ್ತೀರಾ ಅಂತ ಮಾಡ್ತಾರೆ. 2 ವಿಡಿಯೋ ಎಲ್ಲ ಮಾಡಿಲ್ವಾ? ಮಾಡ್ತಾರೆ. ಆ್ಯಂಡ್ ಫಸ್ಟು ವಿಡಿಯೋಸ್ ಮಾಡಬೇಕಾದ್ರೆ ಇವನಂತೂ ಎದ್ರುಕೊಂಡೇ ಮಾಡಿದ್ದ. ಆ ಥರ ಏನಿಲ್ಲ, ನಾರ್ಮಲ್ ಆಗಿ ಕ್ಯಾಶುಯಲ್ ಆಗಿ ಮಾತಾಡಿದ್ದೆ. ನಾರ್ಮಲ್ ಆಗಿ. ಅದೇ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಗೈಸ್, ನಾನು ಯಾವತ್ತೂ ಒಂಥರ ಚಾನಲ್ಗೆ ಹೋಗಿ ಮಾತಾಡೋದು ಯಾವತ್ತೂ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಿನಗೆ ಗೊತ್ತಿಲ್ಲ, ನಂಗೆ ನಾವು ಮಾತಾಡಿಲ್ಲ. ಬಟ್ ನಾವು ಸ್ವಲ್ಪ ಜಾಸ್ತಿ ಮಾತಾಡೋದ್ರಿಂದ ಏನು ಆ ಥರ ಏನು ಸಂಕೋಚ ಆ ಥರ ಏನು ಪಡ್ಕೊಳ್ಳಲ್ಲ. ಇರೋದೇ ಮಾತಾಡ್ತಿರೋದು ಅಂದ್ಬಿಟ್ಟು ಮಾತಾಡ್ತೀವಿ ಅಷ್ಟೇ. ಆ್ಯಂಡ್ ನೀನು ಸ್ವಲ್ಪ ಕೆಳಗಡೆ ಬಾ, ನಾನೇ ಕುಳ್ಳಿ ಕಾಣಿಸ್ತಿದ್ದೀನಿ. ಅದು ನನ್ನ ತಪ್ಪಲ್ಲ. ನೀನು ಮೇಲ್ಗಡೆ ಕೂತಿದೀಯಲ್ಲ. ನನ್ನ ತಪ್ಪಲ್ಲ ಫ್ರೆಂಡ್ಸ್. ಅವ್ರು ಸ್ವಲ್ಪ ಮೇಲ್ಗಡೆ ಕೂತ್ಕೊಂಡಿದ್ದ, ನಾನು ಸ್ವಲ್ಪ ಕೆಳಗಡೆ ಕೂತಿದ್ದೀನಿ. ಅದಕ್ಕೆ ಗೈಸ್, ಇರೋದೇ 3 ಅಡಿ, ಮಾತಾಡೋದಾದ್ರೆ 6 ಅಡಿ. ಆ್ಯಂಡ್ ಇನ್ನೇನಿದೆ ಹೇಳಪ್ಪ. ಬರೋದು ಫಸ್ಟ್ ಟೈಮ್ ಬಂದಿದ್ಯಾ ನಮ್ಮ ಚಾನಲ್ಗೆ, ನೋಡೋಣ. ಈಗ ಇವನ್ ಚಾನಲ್ ಮಾತ್ರ ಅಲ್ಲ, ನಮ್ಮ ಚಾನಲ್ಲು. ಸೊ ಇವಾಗ ಇವನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಮಾತಂದಿದ್ದ. 2 ವಿಡಿಯೋಸಿಂದ ನನಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನೋಡ್ತೀನಿ. ಇವಾಗ ಆ 2 ವಿಡಿಯೋಸ್ ಕಂಪೇರ್ ಮಾಡಿದ್ರೆ ಈ ವಿಡಿಯೋ ವ್ಯೂ ಎಷ್ಟು ಹೋಗುತ್ತೆ, ಎಷ್ಟು ಜನ ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಪ್ಲೀಸ್ ನನಗೋಸ್ಕರ ಆದರೂ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವ್ಯೂಸ್ ಹೋಗಲಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಅಂತ ಕೇಳ್ಕೊತಿದ್ದೆ. ಪ್ರಾಮಿಸ್, ಇದು ಚಾಲೆಂಜ್ ಕೊಟ್ಟಿದ್ದಾನೆ. ನೋಡೋಣ ನಾನು ವಿನ್ ಆಗ್ತೀನ ಆ್ಯಂಡ್ ವಿನ್ ಮಾಡಿಸ್ತೀರಾ ಅಂತ. ಸರಿ, ಆಯ್ತು, ಮಾಡಿಸ್ತಾರೆ. ಫ್ರೆಂಡ್ಸ್, ಫಸ್ಟ್ ಟೈಮ್ ಅಂದರೆ ಫಸ್ಟು ಆನ್ ಸ್ಕ್ರೀನ್ ಬಂದಿದ್ದೀನಲ್ಲ, ಸೊ ನಾನು ಅದಕ್ಕೆ ಅವನಿಗೋಸ್ಕರ ಏನೋ ತಂದಿದ್ದೀನಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಯಾವ್ದೇನು ಹೊರ ಕೊಟ್ಬಿಡ್ತಾ ಏನೋ ಗೊತ್ತಿಲ್ಲ. ಗಿಫ್ಟ್ ಎಲ್ಲ ತಂದಿದ್ದೀವಲ್ಲಪ್ಪ. ನಾವು ಕೊಡ್ತಾ ಇರೋದಾ? ಆ್ಯಂಡ್ ನಾನು ಇವನಿಗೆ ಒಂದು ಚಾಲೆಂಜ್ ವಿಡಿಯೋ ತಂದಿದ್ದೀನಿ ಫ್ರೆಂಡ್ಸ್. ಚೂಸ್ ಎನಿ ಒನ್. 2 ಚೀಟಿಲಿ ಏನೋ ಬರ್ದಿದ್ದೀನಿ. ಹಾಗೆ ಈ ಥರ ಏನೋ ಬರ್ದಿದ್ದೀನಿ. ಬಟ್ ಇವನಿಗೆ ಗೊತ್ತಿಲ್ಲ ನಾನು ಏನು ಬರ್ದಿದ್ದೀನಿ ಅಂತ. ಅವನಿಗೆ ಐಡಿಯಾ ಕೂಡ ಇಲ್ಲ. ಹೌದಾ? ಏನಾದ್ರು ಏನು ಬರ್ದಿದ್ಯಾ? ಹೌದು, ನಾನು ಇವನಿಗೆ ಗೊತ್ತಿಲ್ಲದೆ ಬರ್ದಿರೋದು. ಐಡಿಯಾ ಕೂಡ ಇಲ್ಲ. ಅವಾಗಲಿಂದ ತೋರಿಸು ಏನಿದೆ ಅಂತಿದ್ದ, ಬಟ್ ನಾನು ತೋರಿಸಿಲ್ಲ, ಹಂಗೆ
ಹಿಂಗೆ ಇಟ್ಕೊಂಡಿದ್ದೆ. ಹೌದು ಗೈಸ್, ಏನೋ ಇವಳು ಆಸ್ತಿ ಪತ್ರ ಕೇಳೋರಂಗೆ ಇಲ್ಲ ತೋರ್ಸಲ್ಲ ಗಾಂಚಿ ಮಾಡ್ತೀವಿ. ಏನಂದ್ರೆ ಮೊದ್ಲೇ ನೋಡ್ಬಿಟ್ರೆ ಒಂದು ರಿಯಲ್ ಎಕ್ಸ್ಪ್ರೆಷನ್ ಏನ್ ಬರುತ್ತೆ ಅದೆಲ್ಲ ಕ್ಯಾಪ್ಚರ್ ಮಾಡಕ್ ಆಗಲ್ಲ, ಆರ್ಟಿಫಿಷಿಯಲ್ ತರ ಅನ್ಸುತ್ತೆ. ಸೊ ರಿಯಲ್ ಎಕ್ಸ್ಪ್ರೆಷನ್ ನ ಕ್ಯಾಪ್ಚರ್ ಮಾಡ್ಬೇಕು ಅಂತ ಏನು ತೋರ್ಸಿಲ್ಲ, ಇವಾಗ ತೋರಿಸಿದೆ. ಆಯ್ತು, ನನ್ನಿಂದ ನಿಮ್ಗೆ ಒಂದು ಗಿಫ್ಟ್ ಚೂಸ್ ಮಾಡಿ. ಅದೊಂದು ಎಷ್ಟೈತಿ ಇಲ್ಲಿ? 2 ಇದೆ. ಶುಗರ್ ವಾಟರ್. ಏನಂದ್ರೆ ಇದಕ್ಕೆ ಶುಗರ್ ವಾಟರ್ ಬರ್ದಿದ್ದೆ. ಸ್ವಲ್ಪ ನಾನು ಫಸ್ಟ್ ಟೈಮ್ ವಿಡಿಯೋಗೆ ಬಂದಿರೋದಲ್ವಾ, ಸೊ ಸ್ವೀಟ್ ಆಗಿರ್ಲಿ. ಇನ್ನೊಂದು ಒಂದೇ ತರ ಇರಬಾರ್ದಲ್ವಾ, ಸೊ ಇನ್ನೊಂದು ಪೆಪ್ಪರ್ ವಾಟರ್ ಬರ್ದಿದ್ದೆ ಫ್ರೆಂಡ್ಸ್. ಪೆಪ್ಪರ್ ವಾಟರು, ಶುಗರ್ ವಾಟರು. ನೋಡೋಣ ಶುಗರ್ ವಾಟರ್. ದೇವ್ರು ಎಲ್ಲಿದ್ರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡೋದು. ಹೌದು ಫ್ರೆಂಡ್ಸ್, ಕೆಟ್ಟವ್ರಿಗೆ ಕೆಟ್ಟದೇ ಮಾಡೋದು. ಹಂಗಲ್ವೋ, ಇದು ಯಾವ ತರ ಹೇಳ್ಬೋದು ಅಂದ್ರೆ, ಹೌದು ನಾನ್ ಬಂದಿದ್ದೀನಿ, ಇನ್ನೆಲ್ಲ ಒಳ್ಳೇದೇ ಆಗುತ್ತೆ ಅಂತ. ಸ್ವೀಟ್ ಶುಗರ್ ಸಿಕ್ಕಿದೆ, ಪೆಪ್ಪರ್ ಬಂದಿದೆ, ಕೆಟ್ಟದಾಗುತ್ತೆ ಅಂತ. ಶುಗರ್ ಸಿಕ್ಕಿದೆ ಇನ್ನ ಫುಲ್ಲು. ಇಷ್ಟು ಬೇಗ ಯಾಕಪ್ಪ ಕರ್ಕೊಂಡಿದ್ಯಾ? ಬೇಗ ಕರ್ಕೊಂಡ್ಬಿಡು, ತಗೋಬರ್ತೀನಿ, ಬೇಗ ಕರ್ಕೋಬಿಡಪ್ಪ. ಓಕೆ ಫ್ರೆಂಡ್ಸ್, ಹೋಗಿ ರೆಡಿ ಮಾಡ್ಕೊಂಡು ಬರ್ತೀನಿ ಶುಗರ್ ವಾಟರ್ ನಿಮ್ಗೆ. ಶುಗರ್ ವಾಟರ್ ಪ್ರಿಪೇರ್ ಮಾಡ್ತಿದ್ದೀನಿ. ನನ್ ಬನ್ನಿ ತಗೊಂಡು ಹೋಗ್ಕೊಡೋಣ. ಗ್ಯಾಸ್ ಶುಗರ್ ವಾಟರ್ ರೆಡಿ ಇದೆ ಗಾಯ್ಸ್. ಶುಗರ್ ಕರಗೇ ಇಲ್ಲ ನೋಡಿ. ನೀ ಕರ್ಗು ಆಯ್ತು ಕೊಡಿ ಗೈಸ್. ಸುಳ್ಳು ಹೇಳಕ್ಕಾಗಲ್ಲ, ಟ್ಯಾಪ್ ವಾಟರ್ ತಂದಿರ್ಬೋದು. ಓ ಶಿಟ್, ಐಡಿಯಾನೇ ಬರ್ಲಿಲ್ಲ ನಂಗಿದು. ಗೈಸ್ ಇದಕ್ಕೆ ಒಂಚೂರು ನಿಂಬೆ ಹಾಕೊಂಡಿದ್ರೆ ಶರ್ಬತ್ತಿ ಆಗೋಗ್ಬಿಡೋದಪ್ಪ. ನೋಡಿ ಟಾಸ್ಕ್ ಕೊಡ್ತಾರೆ, ನಮ್ ಕೆಲ ಮಾಡ್ಸೋದು. ಗೈಸ್ ಒಂದು ಏನ್ ಗೊತ್ತಾ, ಈ ಗ್ಲಾಸ್ ಇಟ್ಕೊಂಡ್ರೆ ನಂಗೊಂದು ಗ್ಯಾಪ್. ನಮ್ಮ ಲಾಕ್ಡೌನ್ ಟೈಮಲ್ಲಿ 7th ಸ್ಟ್ಯಾಂಡರ್ಡ್ ಸೈನ್ಸ್ ಎಕ್ಸ್ಪೆರಿಮೆಂಟು ಹೆಂಗ್ ಹೊಡೆದಿದ್ಲು ಅಂದ್ರೆ ಇವಳು ಸರಿಯ ಅದೇ ಪೆಟ್ರೋಲ್ ಹಾಕಿ ಆಯಿಲ್ ಹಾಕಿ ಅದೇ ಸಪ್ರೇಟ್ ಮಾಡ್ತಾರಲ್ಲ ಗೈಸ್, ಆ ಥರ ಸರಿಯಾಗಿ ಹೊಡೆದಾಕ್ಬಿಟ್ಟಿದ್ಲು. ನಾನು ಇನ್ನೇನು ಚಿಕ್ಕ ಹುಡುಗ ಏನು ಗೊತ್ತಾಗಲ್ಲ, ಹೊಡೆದಾಕ್ಬಿಟ್ಟಿಲ್ಲ. ನಾನು ಹತ್ಕೊಂಡು ಅದೆಲ್ಲ ಮಾಡಿದ್ದೆ. ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಅದನ್ನ ಶೇರ್ ಮಾಡಿ ಗೈಸ್ ಪ್ಲೀಸ್. ಅದೆಲ್ಲ ನನ್ನ ಹತ್ರ ಇನ್ನೂ ಇಟ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ನೀವು ನೋಡಿದ್ರೆ ಈ ಪೀಸ್ ಇದು ಅಂತ ಡೌಟ್ ಬರುತ್ತೆ. ಬೇಕಾ ಅಲ್ವಾ? ಕಮೆಂಟ್ ಮಾಡಿ. ಸಕ್ಕ ಜಾಸ್ತಿ ಶುಗರ್ ಆಗೋಯ್ತು ಗೈಸ್, ಮಕ್ಕಿ ಹೊಡಿತೈತೆ. ಯಾರು ಹೊಡಿತೀರ? ಇದು ಸಕ್ಕರೆ ಹೊಡಿತಾರದು. ಸಕ್ಕರೆ ಅಲ್ಲದು, ಸಕ್ಕರೆ. ಗೈಸ್ ಮುಂಚೆ ಇವಳು ತೊದ್ದುತ್ತಿಲ್ಲ, ಹೆಂಗನ್ನ ಗೊತ್ತಿಲ್ಲ. ಎನ್ ಅಂತ ಹೇಳವಳು. ಅದೀಗ YMCA ಫುಲ್ ಫಾರ್ಮ್ ಕೇಳಿ ಹೇಳು YMCA ಫುಲ್ ಫಾರ್ಮ್. ನಾನ್ ಕೇಳ್ತಾ ಇದ್ದೀನಲ್ಲ, ಹೇಳು. ನಾನು ಕೇಳಿ ಕೊಟ್ಬಿಡು ಆಮೇಲೆ ಸ್ಟೋರಿ. ಇಲ್ಲ ಪರವಾಗಿಲ್ಲ, ಕರಗ್ಲಿ. ಏನಂದ್ರೆ ನಾವು ಫಸ್ಟ್ ಇದ್ವಲ್ಲ, ಅಲ್ಲಿ ಸ್ವಲ್ಪ ತಮಿಳಿಯನ್ಸ್ ಜಾಸ್ತಿ. ನಾವು ಚಿಕ್ಕವರಿದ್ದಾಗ ನಿಜ ಮಮ್ಮಿ ಹೇಳುತ್ತೆ 9th ಹತ್ರ, ಅವಾಗ ಪಕ್ಕದ ಮನೆಯೆಲ್ಲ ತಮಿಳಿಯನ್ಸ್ ಇದ್ರಲ್ಲ, ಸೊ ಅವ್ರ ಜೊತೆ ನಾ ಮಾತಾಡಿ ಫುಲ್ ತಮಿಳೆಲ್ಲ ಮಾತಾಡ್ತಿದ್ದಂತೆ. ನಿಜ ನನಗೆ ಗೊತ್ತಿಲ್ಲ, ಇವಾಗ ಒಂದು ಸ್ವಲ್ಪನೂ ಬರಲ್ಲ, ಮರ್ತ್ಕೊಬಿಟ್ಟಿದ್ದೀನಿ ಅನ್ಸುತ್ತೆ. ನಮ್ಮ ಮಮ್ಮಿ ಅಂತಿದ್ರು ಅಷ್ಟೇ. ಅದಕ್ಕೆ ಸ್ವಲ್ಪ ಕನ್ನಡ ಕಡಿಮೆ, ಚೆನ್ನಾಗೇ ಮಾತಾಡ್ತೀನಿ. ಇವ್ನು ಆಡ್ಕೊಳಕ್ಕಾಗಿಲ್ಲ ಅಂತಾನೆ ಅಷ್ಟೇ. ನನ್ನ ಕನ್ನಡನೇ ಪರವಾಗಿಲ್ಲ, ಇವನ್ ಕನ್ನಡ ಹೋಲಿಸ್ಕೊಳ್ಳೋದಕ್ಕೆ ಒಂದು ಲೋಕಲ್ ಲ್ಯಾಂಗ್ವೇಜ್, ಇವಳಿಗೆ ಒಂಥರ ಪ್ರೊಫೆಷನಲ್ ಲ್ಯಾಂಗ್ವೇಜ್. ಹೌದು. ಆಯ್ತು, ಫುಲ್ ಕುಡಿಯೋದನ್ನ ಚಿಕ್ಕ ಮಕ್ಳ ಸ್ಪೂನ್ ಕುಡಿಯೋಕೆ. ಗೈಸ್ ಜಾಸ್ತಿ ಸಕ್ಕರೆ ಹಾಕ್ಬಿಟ್ಟಾಳೆ. ಇದು ಅದೇ ಜಾಸ್ತಿ ಹಿಂಗ್ ಹಿಡ್ಕೊಂಡು ಕುಡಿ. ಅತಿ ಇದು ಏನಂತಾರಲ್ಲ, ಅಂದ್ರೆ ನಾನು ಬಂದಿರೋದಕ್ಕೆ ಜಾಸ್ತಿ ಅದಲ್ಲ, ನೀನ್ ಬಂದಿರೋದಕ್ಕಲ್ಲ, ಅದೇನೋ ಡೈಲಾಗ್ ಐತೆ ಗೈಸ, ಅತಿ ಅಂತ ಏನೋ ಐತೆ, ನಂಗೂ ಮರ್ತೋಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಪಕ್ಕ ಹೇಳ್ತೀನಿ. ಗೊತ್ತಾಯ್ತು. ಅತಿ ಅಮೃತ ಆದ್ರೂ ಅಮೃತ ಕೂಡ ವಿಷ ಆಗುತ್ತಂತೆ. ಅಯ್ಯೋ ಭಗವಂತ, ನನ್ನೇ ಕೇಳಿದ್ರೆ ಹೇಳ್ತಿದೆ, ಜಾಸ್ತಿ ಆದ್ರೆ ಎಲ್ಲವೂ ಕೂಡ ವಿಷ ಅಂತ, ಅಮೃತನೂ ವಿಷ ಆಗುತ್ತೆ ಅಂತ. ನನ್ಗೆ ಗೊತ್ತಿರುತ್ತೆ, ನಿಂಗೆ ಗೊತ್ತಿಲ್ಲ. ಇತ್ತು ಒಂದೇ ಸಲ ಇತ್ತು. ಹಂಗೆ ಸ್ಮೆಲ್ ಕಂಡ್ರಾಯ್ತ, ಲೋಟ ತೊಳೆದಿದೆ ತೊಳ್ಕೊಂಡೆ ತಂದಿದ್ದು. ಗೈಸ್ ಇದು ಯಾವಾಗ್ಲೂ ನಮ್ ತಾತ ಎಣ್ಣೆ ಕುಡಿಯೋ ಗ್ಲಾಸ್ ಇದು, ಅದಕ್ಕೆ ಇವಳು ಹಾಕೊಂಡು ನೀರ್ ಹಾಕೊಂಡ್ ಬಂದವಳೆ. ನಮ್ ತಾತಂಗ್ ಗೊತ್ತಾಯ್ತಂದ್ರೆ ಯಾವ ತರ ಬೈತಾನೆ ಅಂದ್ರೆ ಸಖತ ಬೈತಾರೆ ಅವರು.
ಗೈಸ್ ನಿಜವಾಗ್ಲೂ ಆಯ್ತಲ್ಲ ನಂಗೆ ಇದು ಪೆಪ್ಪರ್ ಪೌಡ್ರೆ ಪೆಪ್ಪರ್ ಪ್ಲಸ್ ವಾಟರ್ ಎಷ್ಟು ಪರವಾಗಿಲ್ಲ ಅನ್ಕೋತೆ. ಹೋಗಿ ಹಿಂಗೆ ಇಟ್ಕೊತೀನಿ. ಗೈಸ್ ಜೊತೆ ಥರ ಆಡ್ತಾಳಲ್ವಾ ಒಂಥರ. ಏಯ್ ಚಲಂಗಿಲ್ಲ, ಚಾಲೆಂಜ್ ಇದು. ಗಾಯ್ಸ್ ಹೆಂಗಿತ್ತು ಅಂದ್ರೆ ಗಾಯ್ಸ್ ಫುಲ್ ಸ್ವೀಟ್ ಆಗಿತ್ತು. ಫುಲ್ ಸ್ವೀಟ್ ಇದ್ದು. ಏನು ಇದು ಎಷ್ಟು ಎಮ್ ಎಲ್ ಇರ್ಬೋದು, ಎಮ್ ಎಲ್ ಗೊತ್ತಿಲ್ಲ. ಅದಕ್ಕೆ 1 ಟೇಬಲ್ ಸ್ಪೂನ್ ಸಕ್ಕರೆ ಆಗಿದೆಯಾ? ಜಾಸ್ತಿ ಆಯ್ತಾ? ಇನ್ನೇನು ಮತ್ತೆ ಕಡಿಮೆ ಆಗಿರ್ಬೇಕಲ್ಲ. ಜಾಸ್ತಿ ಆಯ್ತು ಗೈಸ್. ಓಕೆ, ಈಗ ಚಾಲೆಂಜ್ನ ಕಂಪ್ಲೀಟ್ ಮಾಡಿದೀವಿ. ಅಷ್ಟೊಂದೇನು ಚೆನ್ನಾಗಿಲ್ಲ. ಒಂಚೂರು ಶರ್ಬತ್ ಹಾಕಿದ್ರೆ ಇನ್ನ ಒಂಚೂರು ಕುಡಿ. ಶರ್ಬತ್ ಅಲ್ಲ, ನಿಮ್ಮೆಣ್ಣೆ ಹಾಕಿದ್ರೆ ಅದು ಶರ್ಬತ್ ಆಗೋದು. ಅದೇ ಶರ್ಬತ್ ಆಗಿರೇನೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದೀನಿ. ಇನ್ನ ಒಂದು ಇದೆಯಾ? ಇನ್ನು 3 ಇದೆ. Guys. ಇದ್ರದ್ದು ಇನ್ನೊಂದು ಚೀಟಿನೇ ಕಾಣಿಸ್ತಿಲ್ಲ. ಎಸ್, ಎಲ್ಲ ಉದ್ರೋಗ್ಬಿಡ್ಲಿ ಬಿಡು. ಬಗ್ ನೋಡ್ಬಿಡ ಬಿಡು, ಕಾಣಿಸ್ತಿದ್ ನೀನು. ಅಂದಿದ್ನಿ ಅಂತ. ಓಕೆ, ಇದನ್ನ ತಗೋ. ಈಗ ನಾನೇ ತಗೋತೀನಿ, ನೀನು ಯಾಕೆ ಕೊಡೋದು? ಇಲ್ಲಿ 2 ಬಾಜಿದೀನಿ, ನೋಡೋಣ ಯಾಕೆ ತಗೋ. ಸೇಯಿಂಗ್ ಎಷ್ಟು ರಮ್ಯಾ 24 hours ಗೈಸ್. ಇವ್ರು ಬಿಟ್ರೆ ಪಾತ್ರೆ ಎಲ್ಲ ತೊಳಸ್ಕೊಡ್ತಾರೆ. ಏ ಗೈಸ್ ಇದು ಓವರ್ ಆಗೋಯ್ತು. ಇದು ಸೇಯಿಂಗ್ ಎಸ್ ಅಂತ ಎಲ್ಲದಕ್ಕೂ ಎಸ್ ಅಂತೆ. ಅಂದ್ರೆ ನೀನ್ ಸೋತೋಗ್ತೀಯಾ. ಇದು ಅದು ಓಕೆ, ಇದು ಆಗಿದ್ರೆ ಇಲ್ಲ ಡೇ ವಿತೌಟ್ ಫೋನ್ 24 hours. ಗೈಸ್ ದೇವರೇ ಕಾಪಾಡ್ಬಿಟ್ಟಿದ್ದಾನೆ, ದೇವರೇ ಕಾಪಾಡಿದ್ದಾನೆ. ನಿಜವಾಗ್ಲೂ ಹೌದು, ಇದು ದೇವರೇ ಕಾಪಾಡಿದ್ದಾನೆ. ದೇವರೇ ಕಾಪಾಡಿದ್ದಾರೆ. ಓಕೆ, ಬಟ್ ನೀವು ಕಮೆಂಟ್ ಮಾಡಿದ್ರೆ ಚಾಲೆಂಜ್ ಕೊಡ್ತೀನಿ ಅಂತ ನಾನು ಸ್ಟಾರ್ಟಿಂಗ್ ವಿಡಿಯೋ ಅಲ್ಲೇ ಹೇಳಿದ್ದೆಲ್ಲ. ಈಗ ನೀವು ಕಮೆಂಟ್ ಮಾಡಿ ಫಸ್ಟ್ ಆ ವಿಡಿಯೋ, ಅದು ಮಾಡೋಣ. ಇರಕ್ಕಾಗಲ್ಲ ಫ್ರೆಂಡ್ಸ್, ಸೊ ಮಾಡ್ಲೇಬೇಕು. ಆಗದ್ ಕೊಟ್ರೆ ಅದು ಚಾಲೆಂಜ್ ಆಗಿರುತ್ತಾ? ಆಗದೆ ಇರೋದೇ ಕೊಡ್ಬೇಕು. ನನ್ಗೆ ಕೊಟ್ಟರು ಪರವಾಗಿಲ್ಲ, ಆಗದೆ ಇರೋದೇ ಕೊಡ್ಲಿ. ನಂಗೆ ಆದರೆ ನಾನು ಮಾಡೇ ಮಾಡ್ತೀನಿ, ಆ್ಯಂಡ್ ಮಾಡೇ ಮಾಡ್ತೀನಿ ನಾನು, ಅದು ಬೇರೆ ವಿಷಯ. ಓಕೆ, ಇಷ್ಟ ಆಯ್ತಾ? ಈ ವಿಡಿಯೋ ಯಾವಾಗ ಮಾಡೋಣ ಅಂದರೆ, ನೀವು ಕಮೆಂಟ್ ಮಾಡ್ತೀರಲ್ಲ ಡೇ ವಿತೌಟ್ ಫೋನು, ಅದಾದ್ಮೇಲೆ ಇದು ಮಾಡ್ತೀವಿ. ನೀವು ಕಮೆಂಟ್ ಮಾಡಿ ಮರಿಬೇಡಿ ಪ್ಲೀಸ್. ನಮಗೋಸ್ಕರ ಮಾಡಬೇಡಿ, ನನಗೋಸ್ಕರ ಮಾಡಿ ಫ್ರೆಂಡ್ಸ್. ನನಗೋಸ್ಕರ ಮಾಡಿ ಫ್ರೆಂಡ್ಸ್. ನೋಡೋಣ ಬಿಡಿ ಯಾರು ಫ್ಯಾನ್ಸ್ ಯಾರು ಇದ್ದಾರೆ ಅಂತ. ಫ್ಯಾನ್ಸ್ ಎಲ್ಲ ನೀವೆಲ್ಲ ನಮ್ಮ ಫ್ಯಾಮಿಲಿ. ನನಗೋಸ್ಕರ ಕಮೆಂಟ್ ಮಾಡಿ. ಎ ಡೇ ವಿತೌಟ್ ಫೋನ್ ಮಾಡಲೇಬೇಕು 24 hours ಪ್ಲೀಸ್. ಮಾಡಬೇಡಿ, ನೋಡೋಣ, ಮಾಡಬೇಡಿ, ನೋಡೋಣ. ಸರಿ ಆಯ್ತು. ಓಕೆ, ಈಗ 1 more ಇದೆ. ಇಷ್ಟ ಆಗುತ್ತೆ, ಸೂಪರ್ ಆಗಿದೆ. ಗೈಸ್ ಕಂಗ್ರಾಟ್ಸ್. ಅವಾಗ ಫುಲ್ ಶುಗರ್ ಇತ್ತು ಅಂತ, ಇವಾಗ ಫುಲ್ ಖಾರ ಖಾರ ಚಿಲ್ಲಿ ಎಬ್ಬಿಸ್ಬಿಡೋಣ. 2 ಚಿಲ್ಲಿ ತಿನ್ನಿ ಅಂತ. ಇದೇನ್ ಬರ್ತಿದೆ ಗೊತ್ತಾ? 1 ಆನಿಯನ್ ತಿನ್ನಿ ಅಂತ ಬರ್ತಿದ್ದೆ. ಸೊ ಈಗ 2 ಚಿಲ್ಲಿ ತಿನ್ಬೇಕು. ತಗೋಬರೋಗು. ನಾನ ಗೈಸ್ ಚಾಲೆಂಜ್ ಕೊಡ್ತಾರೆ. ದೇವ್ಡು ಪ್ರಾಪರ್ಟಿನೇ ತಂದಿಲ್ಲ. 5 ನಿಮಿಷಕ್ಕೆ ಅಡುಗೆ ಮನೆ ಓಡೋದು ಬರೋದು ಇದೇನು ಇವೆಲ್ಲ ಚೊತ್ತೆಗಳು ಆಟ ಎಲ್ಲ ಬಿಡ್ರಮ್ಮ. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ. ತಗೊಂಡು ಬರ್ತೀನಿ. ಎಸ್ ಫ್ರೆಂಡ್ಸ್, ಹುಡುಕಿ ಚಿಕ್ಕ ತಗೊಬಂದೆ. ಹೋಗ್ಲಿ ಪಾಪ. ಗೈಸ್ ಇದು ಚಿಕ್ಕದಂತೆ. ಇನ್ನೇನು ಇಲ್ಲಿ ಗೈಸ್ ನಾನು ಯಾವತ್ತೂ ತಿಂದೇ ಇಲ್ಲ, ನೋಡೋಣ. ಚೆನ್ನಾಗಿ ಖಾರ ಇಲ್ವಾ? ಈ ಖಾರ ಐತೆ. ಇಲ್ಲ, ನಂಗೆ ಬೇಡ, ಸುಮ್ಮನೆ ಕೇಳಿದೆ. ಹೊಗೆ ಬರ್ತಿದೆ ಖಾರದ್ದು ನನಗೆ. ಈ ಖಾರ ನಿಜನಾ? ಫಸ್ಟ್ ಇದನ್ನ ಕೊಟ್ಬಿಟ್ಟು ಅದನ್ನ ಕೊಡ್ಬೇಕಿತ್ತು, ಶುಗರ್ ಒಟ್ಟದಲ್ಲ. ಈ ತಲೆಯಲ್ಲಿ ಒಂಥರ ಗಿರ್ರಂತ ಫ್ರೆಂಡ್ಸ್. ಇಟ್ಕೋತೀನಿ ಬಿಡಂಗಿಲ್ಲ. ನಿಜ ತಿಂದ ತಗೋ ಹೋಗ್ಲಿ. ರಿಯಲ ಖಾರ ಆಯ್ತಾ?
ನಾನು ಒಂದಿನ ತಿಂದಿಲ್ಲ ಫ್ರೆಂಡ್ಸ್. ಇದು ನಿಜ ಖಾರ ಖಾರ ಅಂತಾನೆ ಕೊಟ್ಟಿರೋದು, ಇನ್ನೇ ನಿಜ ಖಾರ ಅಂತೇಳಿ. ನಾನು ಕೊಡ್ತೀನಿ ಗೈಸ್ ಹುಡುಗಿ ಯಾವ ಥರ ಅಂದರೆ. ಫ್ರೆಂಡ್ಸ್ ಕಮೆಂಟ್ ಎ ಡೇ ವಿತೌಟ್ ಫೋನ್ ಕಮೆಂಟ್ ಮಾಡಿ, ಮರಿಲೇಬೇಡಿ. ನಾನು ಇನ್ನೊಂದು ಕೊಡ್ಬೇಕಿತ್ತು, ನೀರು ಕುಡಿಬಾರ್ದು ಅಂತ. ಹೋಗ್ಲಿ ಪಾಪ. ಏಯ್ ಅಲ್ಲ, ಇನ್ನೊಂದು ಕೊಟ್ಟಿದ್ರೆ ನಮ್ದೆಲ್ಲ ಖಾರ ಆಗ್ಬಿಡೋದು ಬಾಯಿಲ್ಲ. ಓ ಮೈ ಗಾಡ್, ಗೈಸ್ ಕಣ್ಣೆಲ್ಲ ಕೆಂಪಾಯ್ತು. ಆಯ್ತು ಕೊಡು ಬೇಗ. ಅಷ್ಟೇನಾ ನಿಮ್ಮ ಅಭಿಪ್ರಾಯ ಹೇಳಿ? ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ಕೆ ಚಾಲೆಂಜ್ ಬಗ್ಗೆ ಗೈಸ್ ನಾನು ಕೊಡ್ತೀನಿ, ನಿನ್ನ ನೋಡಿರಂತೆ. ಅಲ್ಲೇ ಸಿಗ್ನಲ್ ಕೊಡ್ತೀಯ? ಕೊಡ್ತೀನಿ ನೋಡಿ. ಇನ್ನ ಕಮೆಂಟ್ ಮಾಡಿ ರಮ್ಯಾ ಕುಂದೆ ಯಾರು ವಿಡಿಯೋಸ್ ಕೊಡ್ಬೇಡಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲಾರು ಕೊಡ್ತಾರೆ. ಅಕ್ಕ ನೀವು ಯಾವ ಚಾಲೆಂಜ್ ಅಕ್ಸೆಪ್ಟ್ ಮಾಡಬೇಡಿ ಅಂತ ಕಮೆಂಟ್. ಹೌದಾ? ಕೊಡು ಕೊಡು. ನೀವು ಅಂದ್ರೆ ನಾನು ನೀವು ಹೇಳಿದ್ಕೆ ಹ್ಞೂ ಅಂತೀನಿ ನಾನು. ಸರಿ ಆಯ್ತು. ಇದು ಬೇರೆ. ಈಗ ಇನ್ನೊಂದು, ಇದು ಚಾಲೆಂಜ್ ಅಲ್ಲ, ಸ್ವಲ್ಪ ಗೇಮ್ ತರ ತರಲೆ. ಫ್ರೆಂಡ್ಸ್ ಇಲ್ಲಿ ನಾನು ಒಂದೇನೋ ಬರ್ದಿದ್ದೀನಿ, ಅದನ್ನ ಇವನು ಓದಬೇಕು. ಓದೋದಂದ್ರೆ ಏನು ಟ್ವಿಸ್ಟ್, ಓದೋದ್ರಲ್ಲಿ ಏನು ಟ್ವಿಸ್ಟ್ ಇದೆ ಈಗ ಅಂದರೆ, ಇದನ್ನ ನಾನು ಹಿಂದೆಗಡೆಯಿಂದ ಬರ್ದಿದ್ದೀನಿ ಬ್ಯಾಕ್ವರ್ಡಲ್ಲಿ. ಸೊ ಅವನು ಓದಿ ಅದನ್ನು ಹಾಡಬೇಕು. ಹಾಡಬೇಕು ಅಂದರೆ ಸಾಂಗ್ಗೆ. ಸೊ ಹೌದು, ಹಾಡಬೇಕು. ಇವನಿಗೆ ನಿಜ ಗೊತ್ತಿಲ್ಲ, ಗೊತ್ತಾ? ಗೊತ್ತಿಲ್ಲ. ಲೇತಾಡೋ ಲಬೆ ಲಬೆ ನೆನಲ್ಲ ಇಳ್ಳೆ ಲೇ. ಇದೇನೇ ಹೊಡೆ ಹಳೆ ಕನ್ನಡ ಇದ್ದಂಗೆ ಐತೆ ಗೈಸ್. ಇದು ಓದಾಗಂತ ಐತಿಯಲ್ಲ, ಅರೆ ಹಾಡು ಹೇಳ್ತೀವಿ. ಮಾತು ನನ್ನವಳು, ಮೌನಾನು ನನ್ನವಳು, ನೀನು ನನ್ನವಳು. ಕರೆಕ್ಟಾ ಗೈಸ್? ಅದೇ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ಯಾಕೋ ಡಲ್ಲ ಹೊಡೆ ಫುಲ್ಲು ಖಾರ ಇನ್ನ ಇಲ್ಲೆಲ್ಲ ಹೊಡಿತೈತೆ ಸಖತ್ತು. ಯಾವ ಮೆಣಸಿಕಾಯಿ ತಂದೆ ಯಾರಿಗೆ ಗೊತ್ತು? ಫ್ರಿಜ್ಜಲ್ಲಿ ಇರುತ್ತೆ ಸಖತ್. ನಮ್ಮ ಅಮ್ಮ ಖಾರ ಇರೋದೇ ಮೆಣಸಿಕಾಯಿ ಜೊತೆ ಅದೇ ತಂದು ಬಿಟ್ಟಿದ್ದಾರೆ. ಸಖತ್ ಖಾರ ಬಿಡೈತೆ. ನೆಕ್ಸ್ಟ್ ಬೇರೆದು ಅಷ್ಟೇನಾ? ಸಾಕು. ಏಕೆ ಸಾಕಾಯ್ತಾ? ಆಯ್ತು ಮತ್ತೆ ಹೇಳು ಗೈಸ್. ಕಂಡಿಡ್ದಾಯ್ತು ನಮ್ಮ ಡಿ ಬಾಸ್ ಅವ್ರದ್ದು. ಮಾತು ನನ್ನವಳು, ಮೌನಾನು ನನ್ನವಳು. ನನಗೆ ಅಲ್ವಾ ಸಾಂಗ್ ಆಡ್ತಿರೋ ನೀವು? ಚಾನ್ಸೇ ಇಲ್ಲ. ನನ್ನ ಹೃದಯದ ದೇವತೆಗೆ. ಅದೇ ನಾನು ಅಲ್ಲ, ನೀನಲ್ಲ. ಗೊತ್ತು ಬಿಡು. ಗೊತ್ತಿರೋ ಮತ್ತೆ ಸುಮ್ಮನೆ ನಾನೇ ಅಂತ. ಓಹೋ, ಮಾತಿಗೆ ಮಾತ್ರ ಫ್ರೆಂಡ್ಸ್. ಒಳಗಡೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ ಅಕ್ಕಂಗೆ. ನಿಮ್ ಸಪೋರ್ಟ್ ಕೂಡ ಈ ಅಕ್ಕಂಗೆ ಹಂಗೆ ಇರಬೇಕು ಫ್ರೆಂಡ್ಸ್. ಗೈಸ್ ಅಲ್ಲ, ನನ್ನ ನಂಬ್ತಾರಲ್ಲ ಇವ್ರಿಗೆ ಕೊಡಬೇಕು ಚಪ್ಪಾಳೆ. ಸಾಕು, ಇಲ್ಲಿಗೆ ಇನ್ನೂ ಬರ್ದಿದ್ದೆ, ಬಟ್ ತುಂಬ ಆಗೋಯ್ತು, ಅದಕ್ಕೆ ಸ್ಟಾಪ್ ಮಾಡ್ತಿದ್ದೀವಿ. ಇನ್ನು ನೆಕ್ಸ್ಟ್ ವೀಡಿಯೋಸ್, ಲಾಂಗ್ ವೀಡಿಯೋಸ್ ಮಾಡ್ತೀವಿ. ಏನಂದ್ಯಾ? ಸರಿ ಮಾಡ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇ ಚಾಲೆಂಜ್ ಕೊಡ್ತೀನಿ, ಪಕ್ಕಾ 100% ನಾನೇ ಚಾಲೆಂಜ್ ಕೊಡ್ತೀನಿ. ಈ ನಮ್ಮ ಅಕ್ಕಂಗೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಡೇ ವಿತೌಟ್ ಫೋನು ಚಾಲೆಂಜ್ ಕೊಡ್ಬೇಕು ನಾನು, ಪ್ಲೀಸ್. ಈ ಅಕ್ಕಂಗೋಸ್ಕರ ನೀವು ಕಮೆಂಟ್ ಮಾಡಲ್ವಾ? ಮಾಡೇ ಮಾಡ್ತೀರಾ ಅಂತ ನಂಗೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವ್ನು ಮೊದಲೇ ಹೇಳಿದ್ದ ವಿಡಿಯೋ ಎಷ್ಟು ವ್ಯೂ ಹೋಗುತ್ತೆ ಕಂಪೇರ್ ಮಾಡಿದ್ರೆ ಲಾಸ್ಟು ವೀಡಿಯೋಸ್ಗೆ ಎಷ್ಟು ವ್ಯೂಸ್ ಹೋಗುತ್ತೆ, ಆ್ಯಂಡ್ ಸಬ್ಸ್ಕ್ರೈಬ್ ಎಷ್ಟು ಜನ ಎಕ್ಸ್ಟ್ರಾ ಆಗ್ತಾರೆ ಅಂತ ಎಲ್ಲ ಅಂದಿದ್ದ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಅನ್ಕೊಂಡು ನಾನು ಮೊದಲೇ ಥ್ಯಾಂಕ್ ಯು ಹೇಳ್ತಿದ್ದೀನಿ. ಇರೋ ನಾನೇನು ಹೇಳಬೇಕು. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ, ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಮತ್ತು ಇವನ್ ಫ್ರೆಂಡ್ಸ್ ಕೂಡ ಅವರು ತುಂಬ ಸಪೋರ್ಟ್ ಮಾಡ್ತಿರೋದು. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಇರಬೇಕು. ನಿಮ್ಮ ಸಪೋರ್ಟಿಂದನೇ ನಾವು ಅಷ್ಟು ವ್ಯೂಸು ಮತ್ತು ಸಬ್ಸ್ಕ್ರೈಬ್ ಆಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ, ಇಷ್ಟ ಆಗಿಲ್ಲ ಅಂದರೆ ಏನು ಫೋರ್ಸ್ ಇಲ್ಲ, ಸ್ಕಿಪ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ರಮ್ಯಾ ದೇವರಾಜ್ ಯೂಟ್ಯೂಬ್ ಚಾನಲ್, ಆ್ಯಂಡ್
ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ. Audio Jungle.